ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ವಿವಾದ ಸೃಷ್ಟಿ ಮಾಡಲಾಗಿದೆ. 2.5 ಎಕರೆ ಜಾಗ ನೀಡಿದ್ದಕ್ಕೆ ಆಕ್ಷೇಪಾರ್ಹ ಪೋಸ್ಟ್ ಮಾಡಿದ್ದು ನಟ ಹೋರಾಟಗಾರ ಅಹಿಂಸಾ ಚೇತನ್ ಅವರು ಈ ರೀತಿಯಾದಂತಹ ವಿವಾದಾತ್ಮಕ ಆಕ್ಷೇಪಾರ್ಹ ಒಂದು ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ಅದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇದೆ. 2.5 ಎಕರೆ ಜಾಗ ನೀಡಿದ್ದು ತಿಳುವಳಿಕೆಯ ನಿರ್ಧಾರವಾಗಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟವೇ ಭೂಮಿಯಾಗಿತ್ತು. ಸರ್ಕಾರ ಜನರ ಉಪಯೋಗಕ್ಕೆ ಭೂಮಿ ಹಂಚಬೇಕಾಗಿತ್ತು. ಆದರೆ ಮತಗಳ ಲಾಭದ ಉದ್ದೇಶದಿಂದ ಹಂಚಲಾಗಿದೆ, ಹಾಗೆ ಹಂಚಬಾರದು. ರಾಜ್ಕುಮಾರ್ ಸಮಾಧಿಗೆ ಜಾಗ ನೀಡಿದ್ದಕ್ಕೆ ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಿರುವುದು ನಟ ಅಹಿಂಸಾ ಚೇತನ್ ಆಕ್ಷೇಪಾರ್ಹ ಪೋಸ್ಟ್ ಮಾಡಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಪುಣ್ಯ ಭೂಮಿ ಅಂತ ಏನು ನಿರ್ಮಾಣ ಆಗಿದೆ, ಸೊ ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ 97ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದವರು ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂಥ ಪೋಸ್ಟ್ ಚೇತನ್ ಅವರ ಕಡೆಯಿಂದ ಬಂದಿತ್ತು. ರಾಜ್ಕುಮಾರ್ ಸಮಾಧಿಗೆ ಭೂಮಿ ಕೊಟ್ಟ ವಿವಾದಕ್ಕೆ ಸಂಬಂಧಪಟ್ಟಂಗೆ ತಾವು ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮತ್ತೆ ಚೇತನ್, ಅಹಿಂಸಾ ಚೇತನ್ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ರಾಜ್ಕುಮಾರ್ ಒಬ್ಬರೇ ಕೊಡುಗೆ ಕೊಟ್ಟಿಲ್ಲ, ಸುಮಾರು ಜನ ಇದ್ದಾರೆ. ಪುಟ್ಟಣ್ಣ ಕಣಗಾಲ್ ಇದ್ದಾರೆ, ನಂಜುಂಡಸ್ವಾಮಿ ಇದ್ದಾರೆ, ಸರೋಜಾದೇವಿ ಇದ್ದಾರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಕೊಡುಗೆ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಒಬ್ಬರೇ ಅಲ್ಲ, ಉಳಿದವರಿಗೆ ಬೇರೆ ಯಾರ ಸಮಾಧಿಗೂ ಯಾಕೆ ಜಾಗ ಕೊಟ್ಟಿಲ್ಲ ಸರ್ಕಾರ ಅಂತ ಪ್ರಶ್ನೆ ಮಾಡಿದೆ. ರಾಜ್ಕುಮಾರ್ ಅವರಿಗೆ ಮಾತ್ರ ಯಾಕೆ ಜಾಗ? ಸಾಹಿತಿಗಳು ಸೇರಿದಂತೆ ಸಾಕಷ್ಟು ಮಂದಿಯದ್ದು ಕೊಡುಗೆ ಕೊಟ್ರೆ ಎಲ್ಲರ ಸಮಾಧಿಗೂ ಕೂಡ ಜಾಗವನ್ನು ಕೊಡಬೇಕಾಗಿತ್ತು. ನಾನು ಪುತ್ಥಳಿ ಸಮಾಧಿ ಜಾಗದ ಕಲ್ಚರ್ ಏನಿದೆ ಅದನ್ನ ಒಪ್ಪಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿರುವುದು ನಿನ್ನೆಯ ಪೋಸ್ಟ್. ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಭೂಮಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಪೋಸ್ಟ್ ಹಾಕಿದ್ರು ಚೇತನ ಅಹಿಂಸಾ, ಅದನ್ನ ಮತ್ತೆ ಈಗ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಚೇತನ ಅಹಿಂಸಾ ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ರು, ಏನ್ ಹೇಳಿದ್ರು ಅಂತ ನೋಡೋಣ. ವರನಟ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟ ಅಹಿಂಸಾ ಚೇತನ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿರೋದು, ಆ ಒಂದು ಪೋಸ್ಟ್ ಈಗ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಒದಿಸುವಂತ ಮಟ್ಟಕ್ಕೆ ಈಗ ಬೆಳೀತದೆ. ಹಾಗಾದ್ರೆ ಯಾವ ರೀತಿ ಒಂದು ಪೋಸ್ಟ್ ಇದೆ ಮತ್ತೆ ಏನ್ ವಿಚಾರವನ್ನು ಅವರು ಹಂಚ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚೇತನ್ ಅವರನ್ನ ಕೇಳ್ಬೋದು. ಸರ್, ಈಗ ನೀವು ಒಂದು ಪೋಸ್ಟ್ ಅನ್ನು ಕೂಡ ಹಾಕಿರೋದು, ಆ ಒಂದು ಪೋಸ್ಟಿಗೆ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಹತ್ತಿಸ್ತದೆ. ಆ ಪೋಸ್ಟ್ನ ಸಾರಾಂಶ ಏನು ಸರ್? ಈ ಪೋಸ್ಟ್ನ ಸಾರಾಂಶ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇದು ರಾಜ್ಕುಮಾರ್ ಅವರು ಸಂಬಂಧಪಟ್ಟಿದ್ದಲ್ಲ. ರಾಜ್ಕುಮಾರ್ ಅವರು ನಾನು ಚಿಕ್ಕ ವಯಸ್ಸಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಅವರ ಸಿನಿಮಾಗಳು ನೋಡಿ ಅವರ ಅಭಿನಯ ಮೆಚ್ಚಿ ಅವರ ಒಂದು ರೀತಿ ಅವರ ಏಕಪಾತ್ರ ಅಭಿನಯಗಳು ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಇದೆಲ್ಲ ಇವತ್ತಿಗೂ ನನ್ನನ್ನು ಬಬ್ರುವಾಹನ ಪ್ರಹ್ಲಾದ ಅಂತ ನನ್ನ ಕರೀತಾರೆ. ಸೊ ನನಗೆ ಅಲ್ಲಿ ಅಮೆರಿಕದಲ್ಲಿ ಹೋದಾಗ ನನಗೆ ಅವರ ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದೆ ಅವ್ರ ಕೊಡುಗೆ, ಅವರ ಸಾಧನೆ ಕಲೆಯ ಪ್ರಪಂಚಕ್ಕೆ. ಆದರೆ ಅವರು ತೀರ್ಕೊಂಡಾದಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟು. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ, ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. 20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿ ಅವರಾಗಿರ್ಬೋದು, ನಮಗೆ ಪ್ರೊಫೆಸರ್ B ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ B ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ. ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮಗೇನಾಗುತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ, ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ಸೊ ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ. ಸೊ ಇವಾಗ ಚರ್ಚೆ ಆಗಬೇಕು, ಇದು ಎಷ್ಟು ಮಟ್ಟಿಗೆ ಈ ತೀರ್ಮಾನ, ಯಾರು ನಮ್ಗೆ ರಾಮರಾಜ್ಯ ಕಟ್ತೀನಿ ಅಂತ ಹೇಳ್ತಾರಲ್ಲ, ಅವರ ತೀರ್ಮಾನಗಳಿಂದ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ, ಅದು ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಬಗೆಹರಿದಿದೆ. ಇದು ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಬದುಕಿದ್ದ ಕಾಲದಲ್ಲಿ ಏನಾದರೂ ಅವ್ರು ಕೇಳಿದರೆ 2.5 ಎಕರೆ ಮಾಡ್ಕೊಡ್ತೀವಿ ಅಂದರೆ ಅವರೇ ಬೇಡ ಅಂದಿದ್ರು.
ಮಾಡಿರೋರು. ಸೊ ದಿಸ್ ಈಸ್ ನಾಟ್ ಅ ಕ್ವೆಶನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ಕುತಂತ್ರಗಳು ಮಾಡ್ತಿರೋದು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ ಆಗುತ್ತೆ. ಸರ್, ರಾಜ್ಕುಮಾರ್ ಅವರು ಅಂದರೆ ಕರ್ನಾಟಕದ ಆಸ್ತಿ, ಮತ್ತು ಅವರು ಕನ್ನಡ ಮತ್ತು ಕರ್ನಾಟಕಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರೋದು. ಅದಕ್ಕೋಸ್ಕರ ಗೌರವ ಸಲುವಾಗಿ ಮತ್ತು ಕರ್ನಾಟಕದ ಜನ ಅವರನ್ನು ಆರಾಧನೆ ಮಾಡ್ತಿದ್ರು. ಆ ಸಲುವಾಗಿ ಸರ್ಕಾರ ಗೌರವ ಕೊಡೋ ಸಲುವಾಗಿ ಈ ಒಂದು ಸ್ಮಾರಕ ಮಾಡಿರ್ಬೋದಲ್ಲ. ನಮಗೆ ರಾಜ್ಕುಮಾರ್ ಅವರ ಕೊಡುಗೆ ಬಗ್ಗೆ ಅಭಿಮಾನ ಇದೆ. ಬಟ್ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ದಾರೆ, ಅದು ಚಿತ್ರರಂಗದ ಒಳಗೆ ಆಗಿರ್ಬೋದು ಅಥವಾ ಕರ್ನಾಟಕಕ್ಕಾಗಿರ್ಬೋದು ಅಂತ ನಾನು ನೋಡೋಣಲ್ಲ. ನಮಗೆ ಭಾಳ ಜನ ಸಾಹಿತಿಗಳು, ಹೋರಾಟಗಾರರು, ವಿಚಾರವಂತರು, ನಿರ್ದೇಶಕರು, ನಮಗೆ ನಟ ನಟಿಯರು, ನಮಗೆ ತಂತ್ರಜ್ಞರು, ನಮಗೆ ಭಾಳ ಜನ ನಿರ್ಮಾಪಕರು, ಅನೇಕರು ಅನ್ನದಾತ ನಿರ್ಮಾಪಕರು ಅಂದರೂ ಕೂಡ ಒಬ್ರಿಗೂ ಕೂಡ ನಾವು ಯಾರು ಸ್ಮಾರಕ ಮಾಡಿಲ್ಲ ಆ ಥರದ್ದಲ್ಲಿ. ಸೊ ಮಾಡಬೇಕು ಅಂತ ಅಲ್ಲ, ನಾನೇನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ನನ್ನಂಥವನು ಒಬ್ಬ ಹೀರೋ ಆಗಿರೋನು ಎಷ್ಟೋ ರೀತಿ ನನ್ನ ಯೋಗ್ಯತೆ ಮೀರಿ ಬೆನಿಫಿಟ್ ಸಿಗುತ್ತೆ. ನಾನು ಮಾಡಿರೋ ನನ್ನ ಪಾತ್ರ ವಹಿಸಿದ್ದೀನಿ, ನನ್ನ ಪಾತ್ರಕ್ಕೆ ನನ್ನ ಎಷ್ಟಾಗುತ್ತೋ ಅಷ್ಟು ಜೀವ ತುಂಬಿಸಿದ್ದೀನಿ. ಬಟ್ ನನಗೆ ಇವತ್ತಿಗೂ ಆ ದಿನಗಳು ಸಿನಿಮಾ ನನ್ನಿಂದ ಓಡಿಲ್ಲ, ಆ ದಿನಗಳು ಚೇತನ್ ಅಂತ ಕರೀತಾರೆ. ಆದರೆ ಅದು ಓಡಿರೋದು ನಮ್ಮ ನಿರ್ದೇಶಕರು, ನಮ್ಮ ಬರಹಗಾರರು, ನಮ್ಮ ನಿರ್ಮಾಪಕರಿಂದ. ಸೊ ಆ ರೀತಿಯಲ್ಲಿ ಸಿನಿಮಾ ಹೀರೋಗಳಿಗೆ ಭಾಳ ಬಿಲ್ಡಪ್ ಸಿಗ್ತಾ ಬರ್ತಾ ಇದೆ. ನಮಗೆ ಹಾಗಿದ್ದಾಗ ಅವ್ರ ಕೊಡುಗೆ ಏನೂ ಇಲ್ಲ ಅಂತೆಲ್ಲ, ಭಾಳ ಅಪಾರ ಕೊಡುಗೆ ಇದೆ. ಅವ್ರು ಒಬ್ಬರದೇ ಕೊಡುಗೆ ಅಂತ ನಾನು ನೋಡಲ್ಲ. ನಾವು ಹೀರೋ ವರ್ಷಿಪ್ ಅಂತ ನೋಡೋಲ್ಲ. ನಾವು ಹೆಂಗೆ ನೋಡ್ತೀವಿ, ಎಲ್ಲರೂ ಸರಿ ಸಮಾನರು ಅಂತ ನಾವು ನೋಡ್ತೀವಿ. ಒಬ್ಬ ಫಿಲ್ಮ್ ಸ್ಟಾರು ಒಬ್ಬ ಗುಡ್ಸಲ್ಲಿ ಬದುಕ್ತಿರೋ ಮನುಷ್ಯನೂ ಒಂದೇ. ನಾವೆಲ್ಲರೂ ಸರಿ ಸಮಾನರು ಅಂತ ಸಮಾಜ ಕಟ್ಟಬೇಕು. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪುರದ ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳು. ಸರ್, ಹಾಗಾದ್ರೆ ಬೆಂಗಳೂರಲ್ಲಿ ಮಾಡಬಾರ್ದಾಗಿತ್ತು ಅಂತ ನೀವು ನೋಡಿ, ಇವಾಗ ಆಗಿದ್ದನ್ನು ನಾನು ಮಾಡಬೇಕು ಅಂತ ಅಲ್ಲ. ಈ ಚರ್ಚೆಗಳಾಗಲಿ ಇದೆಷ್ಟು ಮಟ್ಟಿಗೆ ಮುಂದಾಲೋಚನೆಯಿಂದ ಕ್ರಮ ತೊಗೊಂಡಿದ್ದಾರೆ. ನೀವು ಸಿಟಿ ಸೆಂಟ್ರಲ್ಲಿ ಮಾಡಿದಾಗ ಬೇರೆಯವ್ರಿಗೂ ಬೇಕು ಅಂತಾರೆ, ಬೇರೆಯವ್ರು ನಮಗೂ ಬೇಕು ಅಂತಾರೆ. ಇಲ್ಲಿ ಭೂಮಿ ಅನ್ನೋದು ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು. 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ ಭೂಮಿ ಯಾರ ಹತ್ರ ಇದೆಯೋ 10ರಿಂದ 12,000 ವರ್ಷಗಳಿಂದ ಅವರೇ ಪ್ರಬಲರು. ಭೂಮಿ ಯಾರ ಹತ್ರ ಇಲ್ವೋ ಬೇರೆಯವ್ರ ಹಂತಕ್ಕೆ ಅಪ್ರಬಲರು. ಇವತ್ತು ಆಳ್ತಿರೋ ಶಕ್ತಿಗಳೇ ಭೂಮಿ ಇರೋರು. ದೇವನಹಳ್ಳಿ ಹತ್ರ ಫಾಕ್ಸ್ಕಾನ್ 300 ಎಕರೆ ಕೊಡ್ತೀವಿ, ಅವರಿಂದ ಕರ್ನಾಟಕದವ್ರಿಗೆ ಏನು ಲಾಭ ಇಲ್ಲ. ಭೂಮಿ ಕೊಡ್ತೀವಿ ನಾವು, ಏನೇನೋ ಅದು ಯಾಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕನ್ನಡ ಕೊಡ್ತಾ ಇಲ್ಲ? ಲ್ಯಾಂಡಲ್ಲೂ ಕೂಡ ಎಲ್ಲಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಹೇಗೆ ಕೊಡ್ತೀರಾ, ಪ್ರತಿಯೊಂದು ಲೆಕ್ಕಾಚಾರ ಬಂದೇ ಬರುತ್ತೆ. ಸೊ ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಅವರ ಒಂದು ರೀತಿಯ ಭಾಳ ಅಪಾರ ಕಲಾ ಸೇವೆನ ನಾವು ಗೌರವಿಸ್ತೀವಿ, ನಾವು ಅಭಿಮಾನಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರ ಅವರ ಹೆಸರಲ್ಲಿ ಅವರ ಸಾವನ್ನು ಹೆಂಗೆ ಲಾಭ ಪಡೆಯೋಕ್ಕೆ ಹೋಗ್ತಾರೆ ಅದನ್ನು ಜನರಿಗೆ ತಿಳಿಸ್ತಾ ಇರೋ ನನಗೆ. ಇದು ನಟ ಚೇತನ್ ಅಹಿಂಸಾ ಅವರು ಹೇಳ್ತಾ ಇರೋದು. ಈಗಾಗಲೇ ಇದ್ರ ಬಗ್ಗೆ ಒಂದು ಪೋಸ್ಟ್ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಈ ರೀತಿಯಾಗಿ ನಟ ಚೇತನ್ ಅವರಿಂದ ರಾಜ್ಕುಮಾರ್ಗೆ ಅಪಮಾನ ಆಗಿರುವಂಥ ವಿಚಾರವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ರಾಜ್ಕುಮಾರ್ ಅಭಿಮಾನಿಗಳಿಂದ ಸಾರ್ವಜನಿಕವಾಗಿ ಚೇತನ್ ಅಹಿಂಸಾ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಸವೇಶ್ವರ ನಗರ ಠಾಣೆಗೂ ಚೇತನ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಕೊಡಕ್ ಬಂದಿದ್ರಿ. ನಿನ್ನೆ ಅಣ್ಣವರು ಹುಡುಗಪ್ಪ ಆಯ್ತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡುಗಪ್ಪ ಆಚರಣೆ ಮಾಡ್ಕೊಂಡಿದ್ವಿ. ನಟ ಚೇತನ್ ಅಂತ ಒಂದು ನಿರುದ್ಯೋಗಿ ನಟ, ಬಾರಿನತಳಿ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವ್ರಿಗೆ ಸ್ಮಾರಕಕ್ಕೆ ಕೊಡೋದು ಸೂಕ್ತನ? ಇಂಥ ಬೆಳೆ ಬಾಳುವಂತ ಸಂದರ್ಭದಲ್ಲಿ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂತ ಮಾತನ್ನ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗಿ ಇರ್ತೀವಿ. ಇದೆಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದ್ರೂ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಏನಾದ್ರು ಒಂದು ಆಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಅಣ್ಣವ್ರಿಗೆ ಸರ್ಕಾರವಾಗ್ಲಿ ಇನ್ನೊಂದಾಗ್ಲಿ ಅದು ಬಿಟ್ಟಿ ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಎತ್ತಿ ನಿಲ್ಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ದಾರೆ. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೆ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡಕ್ಕೆ ಅರ್ಹತೆನೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಿದೀವಿ ಅಂದ್ರೆ ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡಕ್ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು
ಆತನ ಸಾಮಾಜಿಕ ಜಾಲತಾಣನ ಟ್ರೋಲ್ ಹಾಕೊಂಡು ಆತನಿಗೆ ಏನ್ ಶಿಕ್ಷೆ ಇದೆಯೋ ಅದನ್ನ ಕೊಡ್ಬೇಕಂತ ನನ್ನೆಲ್ಲರದು ಒಂದು ಬೇಡಿಕೆ. ಕಂಪ್ಲೇಂಟ್ ಕೊಡಕ್ ಬಂದಿದ್ರಿ? ನಟ ಚೇತನ್ ಬಗ್ಗೆ ಹಿರಿಯ ನಟ ಸುಂದರ್ ರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಅವರಿಗೆ ಸರಿಸಾಟಿಯಾದ ನಟ ಜಗತ್ತಲ್ಲಿಲ್ಲ ಅಂತ ಹೇಳಿದ್ದಾರೆ. ಹಿರಿಯ ನಟ ಸುಂದರ್ ರಾಜ್ ಅವರು ರಾಜ್ಕುಮಾರ್ ಅವರಿಗೆ ಸರಿಸಾಟಿಯಾದಂಥ ಮತ್ತೊಬ್ಬ ನಟ ಜಗತ್ತಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಅವರು ನಟ ಸಾರ್ವಭೌಮ ಅಂತ ಬಿರುದನ್ನ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಜನ ಅವರನ್ನ ರಾಜಕೀಯಕ್ಕೆ ಬನ್ನಿ ಅಂತ ಕರೆದ್ರು. ಕನ್ನಡಿಗರ ಮನಸ್ಸಲ್ಲಿ ಧ್ರುವತಾರಿಯಾಗಿ ಉಳಿದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಭೂಮಿಯನ್ನು ಕೊಡಬಹುದು. 2 ಎಕರೆ ಅಲ್ಲ, ಸಾವಿರಾರು ಎಕರೆ ಭೂಮಿ ಕೊಡಬಹುದು. ಯಾಕೆ ಕೊಡ್ತೀರಿ ಅಂತ ಯಾರೂ ಕೇಳಬಾರದು ಅಂತ ಹೇಳಿದ. ವಾಣಿಜ್ಯ ಮಂಡಳಿ ಚೇತನ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಿದ್ದ ಸುಂದರ್ ರಾಜ್ ಅವರು. ರಾಜ್ಯದ ಯಾವ ಭಾಗದಲ್ಲಿ ಎಷ್ಟು ಎಕರೆ ಕೊಟ್ಟರು ಕಡಿಮೆನೆ, ಎಲ್ಲಿ ಕೊಟ್ಟರು ಯಾರು ಕೇಳಬಾರದು. ಇನ್ನು ಈ ವಿವಾದಾತ್ಮಕ ಆಕ್ಷೇಪಾರ್ಹ ಪೋಸ್ಟ್ ಬಗ್ಗೆ ವಾಣಿಜ್ಯ ಮಂಡಳಿ ಕೂಡ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸುಂದರ್ ರಾಜ್ ಅವರು. ನಾನು ರಾಜ್ಕುಮಾರ್ ಅಭಿಮಾನಿ. ರಾಜ್ಕುಮಾರ್ನ ನನ್ನ ಅತ್ಯಂತ ಗೌರವದಿಂದ ಪ್ರೀತಿಸ್ತೀನಿ. ರಾಜ್ಕುಮಾರ ಒಂದು ಆಶಯಗಳನ್ನ ನಾನು ಗೌರವಿಸ್ತೀನಿ. ಈ ಕರ್ನಾಟಕದ ನಾಡು ಏನಾದರೂ ಕಂಡಿದ್ರೆ ಇವತ್ತು ನನ್ನಂತಹ ಕಲಾವಿದ ಇಲ್ಲಿ ಬೆಳಿಬೇಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್. ಅವರು ಎಲ್ಲಾ ವಿಷಯಗಳಿಂದ ದೂರವಾಗಿ ಈಗಷ್ಟೇ ಓದ್ತಾ ಇದ್ದೆ ಅವ್ರ ಬಗ್ಗೆ. ಅವ್ರನ್ನ ಹಿಂದೆ 1969-70 ನಟ ಸಾರ್ವಭೌಮ ಬಿರುದು ಕೊಡ್ಬೇಕಾದಾಗ ಅನೇಕ ಜನ ಅವ್ರಿಗೆ, ಸರ್ ನೀವು ರಾಜಕೀಯಕ್ಕೆ ಬರಬೇಕು, ನೀವು ರಾಜಕೀಯದಲ್ಲಿ ಭಾಗವಹಿಸ್ಬೇಕು, ನೀವು ರಾಜಕಾರಣಿ ಆಗ್ಬೇಕು ಅಂತ ಹೇಳಿದಾಗ ನಾನು ರಾಜಕೀಯಕ್ಕೆ ಬರೋದಿಲ್ಲ, ನಾನು ಕಲಾವಿದನಾಗಿ ಉಳಿತೀನಿ ಅಂತ ಹೇಳಿ ಇವತ್ತಿಗೂ ನಮ್ಗೆ ಕನ್ನಡದ ಜನಮಾನಸದಲ್ಲಿ ಅವರು ಧ್ರುವತಾರಿಯಾಗಿ ಉಳ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಗೆ ಇಡೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಪ್ರಪಂಚದಲ್ಲಿ ಕೂಡ ಒಬ್ಬ ಅವ್ರಿಗೆ ಸವಾಲಾಗಿ ಅವರ ಸಮಾನಾಗಿ ನಿಂತ್ಕೊಂಡ ನಟ ಇನ್ನೊಬ್ಬ ಇಲ್ಲ ಅಂತ ಸಾಕಷ್ಟು ಜನ ವರಿಷ್ಠರು ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಅಂತಹ ವಿಚಾರದಲ್ಲಿ ನಮ್ಮ ನಾಡು ಕರ್ನಾಟಕದಲ್ಲಿ ರಾಜ್ಕುಮಾರ್ಗೆ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಜಾಗ ಕೊಡ್ಬೋದು. ಯಾಕೆಂದ್ರೆ ಅವರು ನಮ್ಮನ್ನ ಉಳಿಸಿದ್ದಾರೆ, ಭಾಷೆನ ಉಳಿಸಿದ್ದಾರೆ, ಗಡಿನ ಉಳಿಸಿದ್ದಾರೆ, ಸಂಸ್ಕೃತಿನ ಉಳಿಸಿದ್ದಾರೆ. ಇಂತಹ ವ್ಯಕ್ತಿಗೆ ಅವರು ಎಲ್ಲ ಧರ್ಮಗಳನ್ನ ಮೀರಿ, ಎಲ್ಲ ರಾಜಕೀಯ ಪಕ್ಷಗಳನ್ನ ಮೀರಿ ದೊಡ್ಡದಾದಂತ ಹಿರಿಮೆಯಾದಂತ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ ಯಾರು ಕೇಳಬಾರ್ದು. ಈ ರೀತಿಯಾದಂತ ಹೇಳಿಕೆಗಳು ಸಮಾಜದ ರೋಗಿಷ್ಠ ಮನಸ್ಸು ಅಂತ ಟ್ರೀಟ್ ಮಾಡಬೇಕು, ಅಥವಾ ಅವರು ಹುಚ್ಚರು ಅಂತ ಟ್ರೀಟ್ ಮಾಡಬೇಕು. ನನಗೆ ಯಾಕೋ ಗೊತ್ತಿಲ್ಲ, ಚೇತನ್ ನಮ್ಮ ಒಳ್ಳೆಯ ನಟ ಅಂತಾನೆ ನಾನು ಪರಿಗಣಿಸ್ತೀನಿ, ಈಗಲೂ ಪರಿಗಣಿಸ್ತೀನಿ. ಆದ್ರೆ ಇತ್ತೀಚೆಗೆ ಯಾಕೋ ಅವರು ಸ್ವಲ್ಪ ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟು ಅವರು ಕಲಾವಿದರಾಗಿ ಈ ತರ ಹೇಳಿಕೆ ಕೊಡೋದು ಯಾಕೋ ತುಂಬಾ ನೋವು ಕೊಡುತ್ತೆ ನನಗೆ. ಇಸಿ ಮತ್ತೆ ನಮ್ಮ ಇಡೀ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಮಾತಾಡಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಜಯಮಾಲಾ ಅವರಿದ್ದಾರೆ, ಮತ್ತೆ ಸಾರಾ ಗೋವಿಂದ್ ಅವರು ಇದ್ದಾರೆ, KV ಚಂದ್ರಶೇಖರ್ ಅವರಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಖಂಡಿತವಾಗಿಯೂ ಒಂದು ನಿರ್ಧಾರ ತೆಗೆದುಕೊಂಡೇ ಕೊಳ್ತೀವಿ ಅನ್ನೋದ್ರಲ್ಲಿ 2 ಮಾತು.